ಇತ್ತೀಚೆಗೆ ಪ್ರತಿಯೊಬ್ಬರಿಗೂ ಇರೋ ಸಮಸ್ಯೆ ಅಂದರೆ ಕೂದಲು ಉದುರೋಂಥ ಸಮಸ್ಯೆ. ಅದರಲ್ಲೂ ಕೆಮಿಕಲ್ ಏರ್ ಡೈಗಳನ್ನ ಹಚ್ಚಿ ಇರೋ ಬರೋ ಕೂದಲೆಲ್ಲ ಉದುರಿ ಡ್ರೈ ಬಾಲ್ಡೆಡ್ ಆಗಿರುತ್ತೆ. ತಲೆ ಅಂತೂ ನೋಡೋಕ್ಕಾಗಲ್ಲ. ಅಂಥವ್ರಿಗೆಲ್ಲ ಇವತ್ತು ಬೆಸ್ಟ್ ಒಂದು ಏರ್ ಆಯಿಲ್ನ ಹೇಳ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆ ಎಲ್ಲರಿಗೂ ಸಹಜವಾಗಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಅಂಥವರು ಇವತ್ತು ಈ ತಯಾರಿಸುವಂಥ ಏರ್ ಆಯಿಲ್ನ ನೋಡ್ಕೊಂಡು ನೀವು ಸಹ ತಯಾರಿಸ್ಕೊಳ್ಳಿ. ಇನ್ನು ಈ ಎಣ್ಣೆ ಬಂದು ನಾವು ಗಾಣದಲ್ಲಿ ತಗೊಂಡು ಬಂದಿರೋದು. ಗಾಣದಲ್ಲಿ ಒಳ್ಳೆ ಕೊಬ್ಬರಿ ಎಣ್ಣೆ ಕೊಡ್ರಿ ಅಂದರೆ ಕೊಡ್ತಾರೆ. ಅಲ್ಲಿ ತಗೊಂಡು ಬಂದಿರೋವಂಥ ಎಣ್ಣೆ, ಹಾಗಾಗಿ ಫುಲ್ಲು ಪ್ಯೂರ್ ಆಗಿದೆ. ನೋಡೋಕ್ಕಂತೂ ಒಳ್ಳೆ ನೀರು ಥರ ಕಾಣುತ್ತೆ. ಅಷ್ಟೊಂದು ಪರಿಶುದ್ಧವಾದಂತಹ ಕೊಬ್ಬರಿ ಎಣ್ಣೆ ಗಾಣಗಳಲ್ಲೇ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ ಗಾಣದಲ್ಲಿ. ಹಂಗಾಗ್ಬಿಟ್ಟು ನಾವು ತಗೊಂಡು ಬಂದಿದ್ದೀವಿ. ನಾವೇ ಕೊಬ್ಬರಿ ಎಣ್ಣೆ ಮಾಡ್ತೀವಿ. ಆದರೆ ಇವಾಗ ಕೊಬ್ಬರಿ ಕಡಿಮೆ ಇತ್ತು ಅಂತ ಹೇಳಿ ಈ ಸತಿ ಎಣ್ಣೆ ತಗೊಂಡು ಬಂದುಬಿಟ್ವಿ ಕೊಬ್ಬರಿ ಕೊಟ್ಟು. ಹಂಗಾಗಿ ಈ ಎಣ್ಣೆ ಚೆನ್ನಾಗಿದೆ ನೋಡೋಕೆ. ಇದು ತುಂಬ ಚೆನ್ನಾಗಿ ಮನೆಗಳಲ್ಲಿ ನಾವು ಮಾಡ್ತೀವಲ್ಲ ಅದೇ ಥರನೇ ಕೊಬ್ಬರಿ ಎಣ್ಣೆ ಚೆನ್ನಾಗಿದೆ. ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ಲು ಪರವಾಗಿಲ್ಲ ಅನ್ನಿಸ್ತು. ಅದನ್ನು ಇವಾಗ ಒಂದು ಅರ್ಧ ಲೀಟ್ರ್ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕಾಗುತ್ತೆ. ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆಯಿತು ಅಂತಂದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಮೇಯ್ನ್ ಅಂದರೆ ತುಂಬ ಜನ ತಲೆ ಕೂದಲು ಉದುರೋಂಥ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ, ಎಲ್ಲರಿಗೂ ಇರುತ್ತೆ. ನನಗೂ ಅಷ್ಟೇ ತುಂಬ ಸಮಸ್ಯೆ ಇತ್ತು. ಹಾಗಾಗಿ ಈ ಒಂದು ಎಣ್ಣೆನ ನಾನು ತಯಾರಿಸ್ಕೊಂಡು ಯಾವಾಗಲೂ ಯೂಸ್ ಮಾಡ್ತೀನಿ. ಎಣ್ಣೆ ಪೂರ್ತಿಯಾಗಿ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ. ನಂತರ ಇದು ಮೇಯ್ನ್ ಇಂಗ್ರೀಡಿಯೆಂಟ್ಸು. ನೆಲ್ಲಿಕಾಯಿ ಬದಲಾಗಿ ನೆಲ್ಲಿ ಮರದ ಸೊಪ್ಪನ್ನು ತಗೊಂಡಿದ್ದೀನಿ. ಯಾಕೆಂದರೆ ಈ ಟೈಮಲ್ಲಿ ನೆಲ್ಲಿಕಾಯಿ ಸಿಗಲ್ಲ. ಹಂಗಾಗ್ಬಿಟ್ಟು ಎಣ್ಣೆ ಖಾಲಿಯಾಗಿತ್ತು. ಅದಕ್ಕೆ ನಾನು ನೆಲ್ಲಿ ಮರದ ಸೊಪ್ಪನ್ನು ತಗೊಂಡು ಬಂದಿದ್ದೀನಿ. ಇದು ಸಹ ಆಯುರ್ವೇದಿಕಲ್ಲಿ ಬಳಸ್ತಾರಂತೆ. ಹಾಗಾಗ್ಬಿಟ್ಟು ನಾನು ಸಹ ಅಷ್ಟೇ ನೆಲ್ಲಿಕಾಯಿ ಇಲ್ಲ ಅನ್ನೋ ಟೈಮಿಗೆ ಈ ಸೊಪ್ಪನ್ನ ತಗೊಂಬಂದು ಒಣಗಿಸಿ ಇಟ್ಕೊಂಡು ಈ ರೀತಿ ಎಣ್ಣೆಗೆ ಹಾಕ್ಕೊಂಡು ಎಣ್ಣೆನ ತಯಾರಿಸ್ಕೊತೀನಿ. ನೀವು ಅಷ್ಟೇ ನೆಲ್ಲಿಕಾಯಿ ಸಿಗಲಿಲ್ಲ ಅಂದರೆ ಈ ಒಂದು ಎಲೆನ ತಂದು ಒಣಗಿಸ್ಕೊಂಡು ಎಣ್ಣೆ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅಂಗಡಿಗಳಿಗೆಲ್ಲ ನೆಲ್ಲಿಕಾಯಿ ಪೌಡ್ರ್ ಸಿಗುತ್ತೆ, ಅದನ್ನು ಬೇಕಾದರೆ ತಗೋಬೋದು. ನಾನು ಯಾವಾಗಲೂ ನೆಲ್ಲಿಕಾಯಿನ ತಂದು ಒಣಗಿಸಿ ಪೌಡ್ರ್ ಮಾಡಿ ಅದರಿಂದ ಎಣ್ಣೆ ತಯಾರಿಸ್ಕೊತಿದ್ದೆ. ಖಾಲಿ ಆದಾಗ ಈ ಥರ ಸೊಪ್ಪನ್ನೇ ತಗೊಂಬಂದು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಕೂದಲಂತೂ ಸಖತ್ತು ಸ್ಮೂತ್ ಆಗುತ್ತೆ. ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ. ಈಗ ಒಂದು ಬಟ್ಲಷ್ಟು ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಎಲ್ಲರಿಗೂ ಗೊತ್ತೇ ಇರುತ್ತೆ. ಕೂದಲಿಗಂತೂ ಕರಿಬೇವಿನ ಸೊಪ್ಪು ಈ ಒಂದು ಮೆಂತ್ಯ ಹಾಗೆಯೇ ನೆಲ್ಲಿಕಾಯಿ ಪೌಡ್ರು ಎಲ್ಲದನ್ನು ಸಹ ಅಷ್ಟೇ ಕೂದಲಿಗೆ ಭಾಳ ಒಳ್ಳೆಯದು. ಎಲ್ಲನೂ ಹಾಕ್ಬಿಟ್ಟು ಈ ರೀತಿ ಪೂರ್ತಿಯಾಗಿ ಸೀದೋಗೋ ಥರ, ಅಂದರೆ ಪೂರ್ತಿಯಾಗಿ ಕಪ್ಪಾಗಬೇಕು. ನಾವೆಲ್ಲ ಏನಂತೀವಿ ಸೀದೋಗೋ ಥರ ಅಂತೀವಲ್ಲ, ಅದೇ ಥರ ಕಪ್ಪಗಾಗೋವರೆಗೂ ಈ ರೀತಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕೊಬ್ಬರಿ ಎಣ್ಣೆ ಎಷ್ಟು ಕುದಿಯುತ್ತೋ ಅಷ್ಟು ರಸ ಎಲ್ಲ ಬಿಟ್ಕೊಳುತ್ತೆ ನೋಡಿ. ಇದೆಷ್ಟು ಆಲ್ಮೋಸ್ಟು ರಸ ಎಲ್ಲ ಬಿಟ್ಕೊತೈತಿ. ಇವಾಗ ಏನು ಕರಿಬೇವಿನ ಸೊಪ್ಪು ಇರುತ್ತಲ್ಲ ಅದು ಪೌಡ್ರ್ ಆಗಿಬಿಡುತ್ತೆ, ಬೇಗನೆ ಎಲ್ಲ ಪೌಡ್ರ್ ಆಗುತ್ತೆ. ನೆಲ್ಲಿ ಮರದ ಸೊಪ್ಪು ಗಟ್ಟಿ ಇರುತ್ತೆ, ಅದು ಬೇಗ ಅದು ಪೌಡ್ರ್ ಆಗೋದೇ ಇಲ್ಲ. ಅದಕ್ಕೆ ಚೆನ್ನಾಗಿ ಕುದಿಸ್ಬೇಕು. ನಾವು ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸ್ವಲ್ಪ ಮೆಂತ್ಯ ಹಾಕ್ತೀವಲ್ಲ, ಆ ಟೈಮಲ್ಲೇ ಈ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕರಿಬೇವಿನ ಸೊಪ್ಪು ಬೇಕಾದರೆ ಲಾಸ್ಟಲ್ಲಿ ಹಾಕಿದರೂ ಏನೂ ಆಗೋ ತೊಂದರೆ ಇಲ್ಲ, ಅದು ಚೆನ್ನಾಗಿ ಕರಗಿಬಿಡುತ್ತೆ ನೋಡಿ. ಕಲರೆಲ್ಲ ಬಿಟ್ಕೊತೈತಿ. ಇವಾಗ ಕರಿಬೇವಿನ ಸೊಪ್ಪು ಹಾಗೇನೆ ನೆಲ್ಲಿ ಮರದ ಸೊಪ್ಪು ಮೆಂತ್ಯ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ನೆಲ್ಲಿ ಮರದ ಸೊಪ್ಪು. ನೆಲ್ಲಿಕಾಯಿ ಸಿಕ್ಕಿಲ್ಲ ಅಂಥ ಟೈಮಲ್ಲಿ ನೆಲ್ಲಿ ಮರದ ಸೊಪ್ಪನ್ನೇ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಆನ್ಲೈನಲ್ಲೆಲ್ಲ ಇವಾಗೆಲ್ಲ ನೆಲ್ಲಿಕಾಯಿ ಪೌಡ್ರ್ ಸಿಗುತ್ತೆ, ಬೇಕು ಅಂದರೆ ತರಿಸ್ಕೋಬೋದು ನೋಡಿ. ಇವಾಗ ಈ ರೀತಿ ಆಗಿದೆ. ಕಲರ್ ಫುಲ್ಲು ಸ್ವಲ್ಪ ಎಣ್ಣೆನೂ ಸಹ ಕಪ್ಪಗಾಗುತ್ತೆ, ಆ ಥರ ಆಗುತ್ತೆ. ಈ ಥರ ಎಲ್ಲ ಫುಲ್ಲು ನೋಡಿ, ಕಲರ್ ಅಂತೂ ಫುಲ್ ಬಿಟ್ಕೊಂಡೇ ಬಿಡ್ತು. ಸಾಕು ಇವಾಗ ಅದಕ್ಕೆ ಮಳ್ಳಿದ ಮೇಲೆ ಎಣ್ಣೆ ಎಲ್ಲ ಆಫ್ ಮಾಡಬೇಕಾಗುತ್ತೆ. ಅದರ ಬಿಸಿಗೆ ಅದು ಪೂರ್ತಿಯಾಗಿ ಕಪ್ಪಗಾಗ್ಬಿಡುತ್ತೆ. ಇವಾಗ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನು ತಣ್ಣಗಾಕಿಡಬೇಕಾಗುತ್ತೆ. ಎಣ್ಣೆ ಬೇಗ ತಣ್ಣಗಾಗಲ್ಲ, ಅದಕ್ಕೆ ಅರ್ಧ ಗಂಟೆ ತಣ್ಣಗಾಕಿಡ್ತೀನಿ. ಅಷ್ಟರಲ್ಲಿ ಫಸ್ಟ್ ಟೈಮ್ ಯಾರಾದರೂ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಇವಾಗ ಈ ಒಂದು ಎಲೆಗಳನ್ನೆಲ್ಲ ಪೂರ್ತಿ ತೆಗಿತಾ ಇದ್ದೀನಿ.
ಈ ಎಲೆನ ಯಾಕೆ ತೆಗಿತಾ ಇದ್ದೀನಿ ಅಂತ ಹೇಳ್ತೀನಿ. ಈ ಎಲೆ ಏನು ಬರುತ್ತೆ ಇದೆಲ್ಲ ವೇಸ್ಟ್ ಮಾಡಲ್ಲ ನಾನು. ಇದನ್ನು ಲಾಸ್ಟಲ್ಲಿ ತುಂಬ ಒಳ್ಳೆಯದಕ್ಕೆ ಯೂಸ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಲಾಸ್ಟಲ್ಲಿ ಗೊತ್ತಾಗುತ್ತೆ ಇದನ್ನೆಲ್ಲ ಏನು ಮಾಡ್ತೀನಿ ಅಂತ ಹೇಳಿ. ವೇಸ್ಟ್ ಮಾಡೋ ಅಂಥದ್ದು ಏನೂ ಇಲ್ಲ. ಇದನ್ನೆಲ್ಲ ಲಾಸ್ಟಲ್ಲಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ. ನಿಮಗೆ ಆರಾಮಾಗಿ ಮನೆಗೆ ಕೊಬ್ಬರಿ ಎಣ್ಣೆನ ಕೂದಲು ಉದುರೋದೇ ಇಲ್ಲ. ಬೇಕಾದರೆ ಈ ಥರ ಎಣ್ಣೆ ಮಾಡ್ಕೊಳ್ರಿ ನೀವು ಮನೆಗೆ. ಈ ಥರ ತಯಾರಿಸ್ಕೊಂಡು ಇಟ್ಕೊಂಡು ಒಂದು 6 ತಿಂಗಳಾದರೂ ಏನೂ ಆಗೋಲ್ಲ. ಇವಾಗ ನಾವೇನು ಮಾಡ್ತಾರೆ ಕೆಲವರು, ನಾನಂತೂ ಯಾವತ್ತೂ ತರಿಸ್ಕೊಂಡಿಲ್ಲ. ನನಗೆ ಈ ಆನ್ಲೈನಲ್ಲಿ ತರಿಸೋದು, ಆಮೇಲೆ ಬೇರೆ ಬೇರೆ ಉದ್ದ ಕೂದಲು ಬೆಳೆಯೋಕ್ಕೆ ಆ ಥರ ಎಣ್ಣೆಗಳು ಅದೆಲ್ಲ ನಾನು ಯೂಸ್ ಮಾಡೋದೇ ಇಲ್ಲ. ಆ ಥರ ಯೂಸ್ ಮಾಡೋರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಾವು ಚಿಕ್ಕವರಿದ್ದಾಗ ಒಬ್ಬರು ಅಜ್ಜಿ ಒಂದು ಮಾತು ಹೇಳಿದರು ನನಗೆ. ಅಂದರೆ ನಾವೆಲ್ಲ ಏನೋ ಕೂತ್ಕೊಂಡು ಮಾತಾಡೋಂಥ ಟೈಮಲ್ಲಿ ಅವ್ರು ಹೇಳಿದರು, ಉದ್ದ ಕೂದಲು ಬೇಕು ಅಂತ. ಎಲ್ಲ ಚಿಕ್ಕ ಮಕ್ಕಳಿದ್ದಾಗ ಒಂಥರ ಆಸೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಉದ್ದ ಕೂದಲು ಬೇಕು ಅನ್ನೋರಿಗೆ ಒಂದು ಮಾತು ಹೇಳ್ತೀನಿ. ಈಗ ಉದ್ದ ಕೂದಲು ಬೆಳಿಬೇಕು ನಿಮಗೆ ಅಂದರೆ ಆಲದ ಮರದ ಬೇರು ಬರುತ್ತಂತೆ. ಆಲದ ಮರದ ಬೇರನ್ನ ತಗೊಂಬಂದು ಕೊಬ್ಬರಿ ಎಣ್ಣೆಗೆ ಹಾಕಿ ಕುದಿಸ್ಕೊಂಡು ಹಚ್ಕೊಂಬಿಟ್ರೆ ನಮಗೆ ಎಷ್ಟು ಉದ್ದ ಕೂದಲು ಬೇಕೋ ಅಷ್ಟು ಉದ್ದ ಕೂದಲು ಬೆಳೆಯುತ್ತಂತೆ. ಆಲದ ಮರದ ಬೇರು ಅದೇನೋ ಗೊತ್ತಿಲ್ಲ, ಅದರಲ್ಲಿ ನೋಡ್ತಾ ಇರ್ತೀವಿ ನಾವು ಆಲದ ಮರದಲ್ಲೆಲ್ಲ ಉದ್ದ ಎಲ್ಲ ಬಳ್ಳಿ ಥರ ಎಲ್ಲ ಬರುತ್ತಲ್ಲ, ಆ ಕೂದಲು ಅಷ್ಟೇ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಬೆಳೆಯುತ್ತಂತೆ. ಆಮೇಲೆ ಆಲದ ಮರದ ಕೆಳಗೆಲ್ಲಾದರೂ ನಾವು ಓಡಾಡಿದರೆ, ಎಣ್ಣೆ ಹಚ್ಕೊಂಡಿರೋ ಟೈಮಲ್ಲಿ ಓಡಾಡಿದರೆ ಒಂದು ಕೂದಲು ಇಲ್ದಂಗೆ ಉದುರೋಗುತ್ತಂತೆ. ಒಂದು ಕ್ಷಣ ಯೋಚನೆ ಮಾಡಿರಿ. ನಾವು ಕಣ್ಣಿಗೆ ಕಾಣದೇ ಇರೋಂಥ ಏರ್ ಆಯಿಲ್ನ ತರಿಸಿ ಹಚ್ಕೊಂಡ್ರೆ ನಮ್ಮ ಸ್ಥಿತಿ ಏನಾಗಿರಬೇಕು, ಏನೇನು ಹಾಕ್ತಾರೆ ಅವರು. ಭಯ ಅನಿಸುತ್ತೆ ನಿಜವಾಗ್ಲೂ. ನನಗೆ ಆ ಮಾತು ಕೇಳಿದ್ದೀನಿ, ಹಂಗಾಗ್ಬಿಟ್ಟು ನಾನು ಯಾವತ್ತೂ ಉದ್ದ ಕೂದಲು ಬೆಳೆಯೋಕ್ಕೆ ಏರ್ ಆಯಿಲ್ ಆ ಥರ ಎಲ್ಲ ತರಿಸ್ಕೊಳಕ್ಕೆ ಹೋಗಲ್ಲ. ಇವಾಗ ನೋಡಿ ತಣ್ಣಗಾದ್ಮೇಲೆ ಇದನ್ನೆಲ್ಲನೂ ಒಂದು ಬಟ್ಲಿಗೆ ಸೋಸ್ಕೋಬೇಕಾಗತ್ತೆ. ಸೋಸ್ಕೋಬೇಕಾದ್ರೆ ಮೇಯ್ನು ತಣ್ಣಗಾದ್ಮೇಲೆ ಸೋಸ್ಕೋಬೇಕು. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಜಲ್ಡಿ ಇರುತ್ತಲ್ಲ, ಈ ಒಂದು ಜಲ್ಡಿ ಅದು ಮೆಲ್ಟ್ ಆದಂಗೆ ಆಗ್ಬಿಡುತ್ತೆ. ನಾನು ಒಂದು ಸಲ ಹಿಂಗೆ ಮಾಡಿದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಎಣ್ಣೆನೇ ಸೋಸ್ಕೊಂಥ ಟೈಮಲ್ಲಿ ತಣ್ಣಗಾದ್ಮೇಲೆ ಸೋಸ್ಕೋಬೇಕು. ತುಪ್ಪ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸೋದಿಸ್ಕೋಬೇಕು. ಇಲ್ಲ ಅಂತಂದರೆ ಟೀ ಸೋಸೋ ಜರಡಿ ಹೋಗಿ ಮೆಲ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಸೋದಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ. ಗೊತ್ತಾಯ್ತಲ್ಲ, ಉದ್ದ ಕೂದಲು ಬೆಳೆಯೋಕ್ಕೆ ಏರ್ ಆಯಿಲ್ನ ತರಿಸ್ಕೊಂಡ್ರೆ ಏನು ಸ್ಥಿತಿ ಅಂತ. ಆಲದ ಮರದ ಕೆಳಗೆ ಆಲದ ಮರದ ಬೇರಿಂದ ತಯಾರಿಸಿದಂಥ ಎಣ್ಣೆ ಹಚ್ಕೊಂಡು ಓಡಾಡಿಬಿಟ್ರೆ ಕೂದಲೇ ಉದುರೋಗ್ಬಿಡುತ್ತೆ ಅಂತ ಹೇಳಿದರು. ಅದು ನಿಜನೂ ಇರ್ಬೋದು ಅಲ್ಲ. ಅದಕ್ಕೋಸ್ಕರ ಯಾರೂ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ, ಮನೆಗೆ ತಯಾರಿಸ್ಕೊಳ್ರಿ. ಇವಾಗ ಒಂದು ಮನೆಗೊಳಗೆ ಎಲ್ಲರ ಮನೆಗೂ ವಾಟ್ರ್ ಬಾಟ್ಲ್ ಇದ್ದೇ ಇರ್ತವೆ ಇವಾಗಂತೂ. ಆ ವಾಟ್ರ್ ಬಾಟ್ಲನ್ನ ಫುಲ್ಲು ಡ್ರೈ ಆಗಿರೋಂಥ ವಾಟ್ರ್ ಬಾಟ್ಲಿಗೆ ಈ ಎಣ್ಣೆನ ಹಾಕಿ ಇಡ್ತಾಯಿದ್ದೀನಿ. ನೋಡಿರಿ ಇಷ್ಟು ಬಂದಿದೆ. ಇದು ಅರ್ಧ ಲೀಟ್ರ್ ವಾಟ್ರು ಬಾಟ್ಲು. ನಾನು ಅರ್ಧ ಲೀಟ್ರ್ ಎಣ್ಣೆ ತಗೊಂಡಿದ್ದೆ. ಸ್ವಲ್ಪ ಕಡಿಮೆ ಆಗಿತ್ತು, ಯಾಕೆಂದರೆ ಎಲ್ಲ ಅದು ಚೆನ್ನಾಗಿ ಕುದಿಬೇಕು. ಕುದೀತಲ್ಲ, ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇ. ಅತಿಯಾಗಿ ಪೂರ್ತಿಯಾಗಿ ಸೀದೋಗಬಾರ್ದು ಎಣ್ಣೆ. ಕೊಬ್ಬರಿ ಎಣ್ಣೆ ಫುಲ್ಲು ಸೀದೋಗಿರೋಂಥ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಏನಿರುತ್ತೆ ಹೇಳ್ರಿ, ಅದ್ರಾಗ ಅಂಶ ಏನು ಸಿಗುತ್ತೆ ನಮಗೆ. ಅದಕ್ಕೆ ಒಂದು ಲೆವೆಲ್ಲಿ ನೋಡಿರಿ, ಈ ಕಲರ್ ಬರೋಕ್ಕೆ ಇಷ್ಟು ಸಾಕು. ಪೂರ್ತಿಯಾಗಿ ಕಪ್ಪಗಾಗೋ ಥರ ಏನು ಸೀಸೋದು ಬೇಕಾಗಲ್ಲ. ಈ ಥರ ಕಲರ್ ಬಂದರೆ ಸಾಕಾಗುತ್ತೆ. ಆ ಸೊಪ್ಪಿಂದೆಲ್ಲ ಕಲರ್ ಇದ್ರೊಳಗೆ ಬಿಟ್ಕೊಂಡಿದ್ದೆ, ನೀರು ಥರ ಇತ್ತು ಕೊಬ್ಬರಿ ಎಣ್ಣೆ. ಇವಾಗ ಈ ಕಲರ್ ಆಗಿತ್ತು ನೋಡಿರಿ. ಈ ಥರ ತಯಾರಿಸ್ಕೊಂಡು ಮನೆಗೆ ಹಚ್ಕೊಳ್ರಿ. ಎಷ್ಟೇ ಯಾವುದೇ ಎರಡೈ ನಿಮ್ಗೆ ಇಷ್ಟ ಬಂದಿರೋ ಎರಡೈ ನೀವು ಹಚ್ಕೊಳ್ರಿ. ಹಚ್ಕೊಂಡಾದ್ಮೇಲೆ ತಲೆ ಸ್ನಾನ ಮಾಡಿ ಅವತ್ತು ಮಾರನೇ ದಿನ ಈ ಎಣ್ಣೆನ ಹಚ್ಕೊಳ್ರಿ. ಈ ಎಣ್ಣೆನ ಹಚ್ಕೊಂಡು ಒಂದು ಟೈಮ್ ಹಚ್ಕೊಂಡು ನೋಡಿರಿ, ನಿಮಗೆ ಕೂದಲು ಉದುರುತ್ತೆ ಇಲ್ಲ ಅಂತ ಒಂದೇ ಟೈಮ್ಗೆ ಗೊತ್ತಾಗ್ಬಿಡುತ್ತೆ ನಿಜವಾಗ್ಲೂ. ಆಮೇಲೆ ಹಚ್ಚುತ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ. ಕೂದಲು ಉದುರೋ ಸಮಸ್ಯೆನೇ ಇರಲ್ಲ. ಆಮೇಲೆ ಉದ್ದ ಕೂದಲು ಬೇಕು ಅಂತ ಅನ್ನೋರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಏರ್ ಆಯಿಲ್ಗಳನ್ನ ಆನ್ಲೈನಲ್ಲಿ ಆ ಥರ ಎಲ್ಲ ತರಿಸ್ಕೊಂಡು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಸೈಡ್ ಎಫೆಕ್ಟ್ಸ್ ಆಗೋ ಥರ ಇರುತ್ತೆ. ಯಾಕೆಂತಂದರೆ 1 ಟೈಮ್ 2 ಟೈಮ್ ಓಕೆ, ಏನೋ ಒಂದು ಸಲ. ಆದರೆ ಅದನ್ನೇ ನಾವು ಟ್ರೈ ಮಾಡ್ತಿದ್ರೆ ನಮಗೆ ಸಮಸ್ಯೆಗಳು ಬಂದು ಒದಗೋದಂತೂ ಗ್ಯಾರಂಟಿ. ನೋಡಿರಿ ಇವಾಗ ಈ ಸೊಪ್ಪು ಏನೈತೆ, ಈ ಉಳ್ದಿರೋಂಥ ಸೊಪ್ಪನ್ನು ವೇಸ್ಟ್ ಮಾಡಲ್ಲ ಅಂತ ಹೇಳಿದ್ದೆ ನಾನು. ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿ ನೋಡಿ ಇವಾಗ. ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ,
ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ನಾನಂತೂ ಯಾವುದೋ ಫೇಕ್ ವಿಡಿಯೋಸು ಆ ಥರದ್ದೆಲ್ಲ ಅಪ್ಲೋಡ್ ಮಾಡೋಕ್ಕೆ ಇಷ್ಟನೇ ಪಡಲ್ಲ. ಇವಾಗ ಇದನ್ನು ಒಂದು ಬಾಣಲಿ ಇಟ್ಟು ಬಾಣಲಿನ ಬಿಸಿ ಮಾಡಿ ಬಾಣಲಿ ಒಳಗೆ ಹಾಕಿ ಫುಲ್ಲು ಇದನ್ನು ಕಪ್ಪಗಾಗೋವರೆಗೂ ಹುರಿಬೇಕಾಗುತ್ತೆ. ಕಪ್ಪಗಾಗೋವರೆಗೂ ಇದನ್ನು ಹುರಿದಾದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು. ತುಂಬ ಜನ ತುಂಬ ದುಡ್ಡು ಖರ್ಚು ಮಾಡಿ ಕೂದಲುದ್ರೋ ಸಮಸ್ಯೆಗೆ ಏರ್ ಆಯಿಲ್ಗಳ್ನೆಲ್ಲ ತರಿಸ್ಕೊಂತಾರೆ. ಅಂಥವ್ರಿಗೆ ಹೇಳೋದಿಷ್ಟೇ, ನಮ್ಮ ಮನೆ ಹತ್ರನೇ ಇರ್ತವೆ, ತೋಟಗಳಾಗಿರ್ತವೆ. ನೆಲ್ಲಿಕಾಯಿ ಮರದ ಒಂದು ಗುಡ್ಡದ ನೆಲ್ಲಿಕಾಯಿ ಸೊಪ್ಪು ಅದನ್ನು ತಗೊಂಬರೋದು, ಆಮೇಲೆ ನೆಲ್ಲಿಕಾಯಿ ಸಿಕ್ಕಿದ್ರೆ ಅದನ್ನು ತಗೊಂಡು ಬರೋದು. ಈ ಥರ ಕರ್ಬೇವಿನ ಸೊಪ್ಪು ಅಂತೂ ಇದ್ದೇ ಇರುತ್ತೆ. ಅದು ಎರಡೂ ಇಲ್ಲ ಅಂದರೆ ನೆಲ್ಲಿಕಾಯಿ ಸೊಪ್ಪು ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಕೊಬ್ಬರಿ ಎಣ್ಣೆ ಸಿಗುತ್ತೆ, ಎಲ್ಲ ಮನೆಗೂ ಇದ್ದೇ ಇರುತ್ತೆ. ಆಮೇಲೆ ಈ ಕರ್ಬೇವಿನ ಸೊಪ್ಪು ಇರುತ್ತೆ, ಮೆಂತ್ಯ ಇರುತ್ತೆ, ಸಾಕು. ಇಷ್ಟೇ ಪದಾರ್ಥನೂ ಸಾಕಾಗುತ್ತೆ. ಚೆನ್ನಾಗಿ ಈ ರೀತಿ ಆಯಿಲ್ನ ತಯಾರಿಸ್ಕೊಂಡು ಇಟ್ಕೊಳ್ರಿ, ಅದನ್ನು ಹಚ್ಕೊಳ್ರಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಆನ್ಲೈನ್ಗಳಿಗೆ ಅಲ್ಲಿ ಇಲ್ಲಿ ತರಿಸ್ಕೊಂಡು ಹಚ್ಕೊಂಡಿರೋವು ಹೆಂಗೆ ಅಂದರೆ ಅವ್ರು ಹೇಳ್ತಾರೆ 3-4 ಡಬ್ಬಿ ಹಚ್ಕೋಬೇಕು, ಆಮೇಲೆ ರಿಸಲ್ಟ್ ಗೊತ್ತಾಗೋದು, ಈ ಥರ ಎಲ್ಲ ಹೇಳ್ತಾರೆ. ಅದರಲ್ಲೇ ಅರ್ಥ ಮಾಡ್ಕೊಳ್ರಿ. ಆಮೇಲೆ ನೋಡಿ, ಇಲ್ಲಿ ಕಪ್ಪಗಾಯ್ತಿದು. ಇದು ಕಪ್ಪಗಾದ್ಮೇಲೆ ಸೀದೋಗೋ ಥರ ನಾನು ಫ್ರೈ ಮಾಡಿದ್ದೀನಿ. ಈ ಥರ ಆಯ್ತು ನೋಡಿರಿ. ಇದನ್ನೆಲ್ಲನ ಫುಲ್ಲು ತಣ್ಣಗಾದ್ಮೇಲೆ ನುಣ್ಣಗೆ ಇದನ್ನೆಲ್ಲ ನಾನು ರುಬ್ತೀನಿ ಮಿಕ್ಸಿಗೆ. ರುಬ್ಬಿದ ಮೇಲೆ ಈ ಥರ ಪೌಡ್ರ್ ಏನು ಬರುತ್ತೆ ಇದನ್ನು ಒಂದು ಬಟ್ಲಿಗೆ ಹಾಕಿ ಅಥವಾ ಒಂದು ಬಾಕ್ಸಿಗೆ ಹಾಕಿ ಮುಚ್ಚಿಟ್ಕೊಂಡ್ರೆ, ಇವಾಗ ನಾವು ಪ್ರತಿದಿನ ನಾವೆಲ್ಲ ಡ್ರೈ ಹಚ್ಕೊತೀವಲ್ಲ, ಏರ್ ಡೈನ ಯಾವಾಗಲೂ ನಾವು ಹಚ್ಕೊಳಕ್ಕಾಗಲ್ಲ. ಅಂಥ ಟೈಮ್ನಾಗೆ ವೈಟ್ ಏರ್ಸ್ ಎಲ್ಲ ಮೇಲ್ಮೇಲೆ ಕಾಣಿಸ್ತಿರುತ್ತೆ. ಏನು ಪ್ರತಿದಿನ ಹಚ್ಕೊಳಕ್ಕಾಗುತ್ತಾ ಏರ್ ಡೈನ? ವೈಟ್ ಏರ್ಸ್ ಕಾಣ್ತಾ ಇರೋಂಥದ್ದಕ್ಕೆ ನಾವು ಈ ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ, ಇದನ್ನು ಕೊಬ್ಬರಿ ಎಣ್ಣೆ ಥರ ಹಚ್ಕೊಂಡ್ಬಿಟ್ರೆ ಮುಂದೆ ಎಲ್ಲ ಕಾಣ್ತಾ ಇರುತ್ತೆ. ಈ ತಲೆ ಕೂದಲು ವೈಟೆಲ್ಲ ಫುಲ್ಲು ಮುಂದೆ ಎಲ್ಲ ಆಗಿಬಿಡುತ್ತೆ, ಮುಖದ ಹತ್ರ ಎಲ್ಲ ಕಾಣಿಸುತ್ತೆ ಅಂದರೆ ನಾವು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ವೇಸ್ಟ್ ಮಾಡೋದು ಬೇಡ. ಪೌಡ್ರ್ ಮಾಡಿ ಇಟ್ಕೊಂಡು ಇದನ್ನು ಪೂರ್ತಿಯಾಗಿ ವೈಟ್ ಏರ್ಸ್ ಎಲ್ಲೆಲ್ಲಿ ಕಾಣಿಸುತ್ತೆ ಅದಕ್ಕೆಲ್ಲನೂ ಹಚ್ಕೊಂಡ್ಬಿಟ್ರೆ ಫುಲ್ ಕವರ್ ಆಗುತ್ತೆ. ಕಪ್ಪು ಕಾಣಿಸುತ್ತೆ. ಏನಲ್ಲಿ ವೈಟ್ ಏರ್ಸ್ ಕಾಣೋದೇ ಇಲ್ಲ. ಇದನ್ನೆಲ್ಲ ಪುಡಿ ಮಾಡಿ ಇಟ್ಕೋಬೇಕು, ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಇದನ್ನು ಹಚ್ಚುತ್ತಾ ಕೂದಲು ಕಪ್ಪಾಗುತ್ತೆ ಅಂತಲೂ ಹೇಳ್ತಾರೆ. ಯಾಕೆ ಅಂತಂದರೆ ಕರ್ಬೇವಿನ ಸೊಪ್ಪು ಇದೆಯಲ್ಲ, ಅದು ಕೂದಲಿಗೆ ಭಾಳ ಒಳ್ಳೆಯದು. ಹಾಗೆಯೇ ನೆಲ್ಲಿಕಾಯಿ ಸೊಪ್ಪು, ನೆಲ್ಲಿ ಮರದ ಸೊಪ್ಪು ಅಷ್ಟೇ ಭಾಳ ಒಳ್ಳೆಯದು. ಅದಕ್ಕೆ ಇದನ್ನು ಹಚ್ತಾ ಕಪ್ಪು ಕೂದಲಾಗೋ ಚಾನ್ಸಸ್ಸು ಇದೆ ಅಂತಲೇ ಹೇಳ್ತಾರೆ. ಆಯುರ್ವೇದದಲ್ಲೂ ಸಹ ಇದನ್ನೆಲ್ಲ ಬಳಸ್ತಾರೆ. ಇದನ್ನೆಲ್ಲ ಬಳಸಿನೇ ಅವರು ಕೂದಲು ಕಪ್ಪಾಗೋದು ಇದನ್ನೆಲ್ಲನೂ ರೆಡಿ ಮಾಡೋದು. ನಾವು ಹೆಂಗೆ ಅಂತಂದರೆ ನಾವು ಮನೆಗೆ ನಾವೇನು ಮಾಡ್ತೀವಿ ಅದನ್ನು ನಂಬಲ್ಲ. ಬೇರೆ ಏನಾದರೂ ಹೇಳ್ಬಿಟ್ರೆ ಸಾಕು ಅದನ್ನು ನಂಬಿಬಿಡ್ತೀವಿ. ಅಂಥದ್ದನ್ನೆಲ್ಲ ಕೈ ಬಿಟ್ಟುಬಿಡ್ರಿ. ಮನೆಗೆ ಈ ಥರ ಮಾಡ್ಕೊಳ್ರಿ. ನಮ್ಮ ಅಜ್ಜ ಅಜ್ಜಿಯರು ಹಿಂದಿನ ಕಾಲದಿಂದ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಪಾಲಿಸ್ರಿ ಅಂತ ಈ ವಿಡಿಯೋದಲ್ಲಿ ಕೇಳ್ತಾ ಇದ್ದೀನಿ. ಹಾಗೆಯೇ ನೋಡಿ, ಇಷ್ಟು ಕಪ್ಪಗಾಗುತ್ತೆ. ಇದು ಪೂರ್ತಿಯಾಗಿ ಕಪ್ಪಗಾಗ್ಬಿಡುತ್ತೆ. ಇದನ್ನೆಲ್ಲ ವೇಸ್ಟ್ ಮಾಡೋದೇ ಬೇಡ, ಚೆನ್ನಾಗಿರುತ್ತೆ. ಇದನ್ನು ಎಷ್ಟು ದಿನ ಬೇಕಾದರೂ ಇಡ್ಬೋದು. ಒಂದು ಬಾಕ್ಸ್ ಒಳಗೆ ಹಾಕಿ ಪೌಡ್ರ್ ಮಾಡಿ ಇಟ್ಬಿಟ್ರೆ ಎಷ್ಟು ದಿನ ಬೇಕಾದರೂ ಇರುತ್ತೆ. ನಾವು ವೈಟ್ ಏರ್ಸ್ ಎಲ್ಲೆಲ್ಲಿ ಕಾಣುತ್ತೆ ಅಲ್ಲಿ ಕವರ್ ಮಾಡ್ಕೊಂಡ್ರೆ ಆಯಿತು. ಏನಪ್ಪ ಮೇಯ್ನ್ ಅಂದರೆ ಇದು ಸ್ವಲ್ಪ ಬಟ್ಟೆಗೆಲ್ಲ ಹತ್ತೋ ಚಾನ್ಸಸ್ ಇರುತ್ತೆ. ಈ ತಲೆ ದಿಂಬಿಗೆ, ಆಮೇಲೆ ಬಾಚಣಿಕೆಗೆಲ್ಲ ಹತ್ಕೊಂಡ್ಬಿಡುತ್ತೆ. ಯಾಕೆ ಅಂತಂದರೆ ಎಣ್ಣೆ ಮಿಕ್ಸ್ ಇರುತ್ತಲ್ಲ, ಹಂಗಾಗಿ ಹತ್ಕೊಂಡ್ಬಿಡುತ್ತೆ. ಅಂಥ ಟೈಮಲ್ಲಿ ಒಂದು ಸ್ವಲ್ಪ ದಿಂಬು ಕವರೆಲ್ಲ ನಾವು ಸಪ್ರೇಟಾಗಿ ಬಳಸೋದು ಒಳ್ಳೆಯದು. ಬಾಚಣಿಕೆನೂ ಸಹ ಅಷ್ಟೇ ಸಪ್ರೇಟಾಗಿ ಬಳಸೋದು ಒಳ್ಳೆಯದು. ಹಾಗೆಯೇ ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿಬಿಟ್ಟು ವಿಡಿಯೋನ ಮುಗಿಸೋಣ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲೇ ಆರಾಮಾಗಿ ನೀವೇ ಏರ್ ಆಯಿಲ್ನ ತಯಾರಿಸ್ಕೊಂಡು ಹಚ್ಕೊಂಡು ನಿಮ್ಮ ಕೂದಲನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು, ಮಾಹಿತಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.